ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಆಪತ್ತಿದೆಯಾ? ಥ್ರೆಟ್ ಇದೆಯಾ ಅವರಿಗೆ? ಯಾರಿಂದ ಥ್ರೆಟ್ಟು? ಕೈ ಶಾಸಕ ಸೇಠ್ ಪರಮಾತ್ಮನಿಂದ ಬೆದರಿಕೆ ಏನಾದರೂ ಬಂದಿದೆಯಾ? ಸ್ನೇಹಮಯಿ ಕೃಷ್ಣ ಅವರಿಗೆ ಜೀವ ಬೆದರಿಕೆ ಶಂಕೆ ಹುಟ್ಟಿಸ್ತಾ ಇದೆ ವೈರಲ್ ಆಗ್ತಿರುವ ಈ ವಿಡಿಯೋ. ವೈರಲ್ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಸ್ನೇಹಮಯಿ ಕೃಷ್ಣ ಅವರಿಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನುವ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೈ ಶಾಸಕನ ಆಪ್ತ ಅಂತ ಹೇಳುವಂತ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಅನ್ನುವ ವಿಡಿಯೋ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವೈರಲ್ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಲ್ಲ. ಎಸ್, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ವೈರಲ್ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ಆಗುತ್ತೆ. 2 ಬಾರಿ ಹೆಸರನ್ನ ಪ್ರಸ್ತಾಪಿಸಿರೋ ಮಂಜುನಾಥ್, ಈ ಮಂಜುನಾಥ್ ಸ್ನೇಹಮಯಿ ಕೃಷ್ಣಗೆ ಬೆದರಿಕೆ ಒಡ್ಡಿದ್ರು ಅನ್ನೋ ವಿಚಾರ, ಮಂಜುನಾಥ ಶಾಸಕ ತನ್ವೀರ್ ಸೇಠ್ ಅವರ ಪರಮಾಪ್ತ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಬೆದರಿಕೆ ಒಡ್ಡಿರುವಂತ ಈ ವಿಡಿಯೋದಲ್ಲಿ ಮಾತಾಡಿರುವಂತ ಮಂಜುನಾಥ್ ಏನ್ ಆರೋಪ ಇದೆಯಲ್ಲ, ಅವರು ತನ್ವೀರ್ ಸೇಠ್ ಅವರ ಆಪ್ತರು. ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಹಲವಾರು ಅನುಮಾನಗಳು ಹುಟ್ಟುಕೊಳ್ತದೆ. ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿರ್ತಾನೆ ನೋಡಿ, ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ವೈರಲ್ ವಿಡಿಯೋದಲ್ಲಿ ಮಂಜುನಾಥ್ ಆಡಿರುವಂತ ಮಾತಿದು ಅವಾಜ್ ಹಾಕಿರೋದು. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೆ ಏನು ಅನ್ಸಲ್ಲ. ಬಾಕಿ ಅವ್ರಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲಾಡಿಸ್ಬಿಟ್ಟ. ಆ ಮಾತು ಹೇಳ್ಬಿಟ್ಟು ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ. ಎಸ್, ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, 60 ಬರೀ 60-40ಗೆ 15 ದಿನ ಒಳಗಡೆ ಕೂರಿಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರೆ. ಯಾಕೆ ಕುಂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರೆ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೆ ಏನು ಅನ್ಸಲ್ಲ. ಬಾಕಿ ಅವ್ರಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲಾಡಿಸ್ಬಿಟ್ಟ. ಆ ಮಾತು ಹೇಳ್ಬಿಟ್ಟು ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ. ಎಸ್, ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, 60 ಬರೀ 60-40ಗೆ 15 ದಿನ ಒಳಗಡೆ ಕೂರಿಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರೆ. ಯಾಕೆ ಕುಂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರೆ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಸಿದ್ದರಾಮಯ್ಯ ಅವರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಸಿದ್ದರಾಮಯ್ಯ ಸುಮ್ಮನೆ ಕೂತಿದ್ದಾರೆ, ಟೈಮ್ ಬರಲಿ ಅಂತೇಳಿ. ಸುಮ್ಮನೆ ಬಿಟ್ಬಿಡ್ತೀವ, ನೆಮ್ಮದಿಯಾಗಿರ್ತಾನ ಸ್ನೇಹಮಯಿ ಕೃಷ್ಣ ಅಂತ ಹೇಳಿ ಎಲ್ಲ ಆಡಿರುವಂತ ಮಾತು. ಇದರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಏನ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ನನ್ನ ಜೀವನ ತ್ಯಾಗಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಜೀವ ಬೆದರಿಕೆ ವಿಡಿಯೋ ಕಂಡು ಸ್ನೇಹಮಯಿ ಕೃಷ್ಣ ಸಿಡಿಮಿಡಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡನಿಂದ ಸತ್ಯ ಹೊರಬಂದಿದೆ, ಗಮನಿಸಿರಿ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಈ ವಿಡಿಯೋ ಇದೆಯಲ್ಲ, ಸ್ನೇಹಮಯಿ ಕೃಷ್ಣರಿಗೆ ಬೆದರಿಕೆ ಹಾಕಿರುವಂಥ ವಿಡಿಯೋ ಮಂಜುನಾಥ್ ತನ್ವೀರ್ ಸೇಠ್ ಅವರ ಆಪ್ತ, ಕೈ ಶಾಸಕ ತನ್ವೀರ್ ಸೇಠ್ ಅವರ ಆಪ್ತ ಮಂಜುನಾಥ್ ಮಾತಾಡಿದ್ದಾರೆ ಅನ್ನುವ ಈ ವಿಡಿಯೋದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಮಾತಾಡಿರೋದು. ಅದಕ್ಕೆ ಸ್ನೇಹಮಯಿ ಕೃಷ್ಣ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೀವನ ಎರಡೂ ಕೂಡ ತ್ಯಾಗಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಆಪತ್ತಿದೆಯಾ? ಥ್ರೆಟ್ ಇದೆಯಾ ಅವರಿಗೆ? ಯಾರಿಂದ ಥ್ರೆಟ್ಟು? ಕೈ ಶಾಸಕ ಸೇಠ್ ಪರಮಾತ್ಮನಿಂದ ಬೆದರಿಕೆ ಏನಾದರೂ ಬಂದಿದೆಯಾ? ಸ್ನೇಹಮಯಿ ಕೃಷ್ಣ ಅವರಿಗೆ ಜೀವ ಬೆದರಿಕೆ ಶಂಕೆ ಹುಟ್ಟಿಸ್ತಾ ಇದೆ ವೈರಲ್ ಆಗ್ತಿರುವ ಈ ವಿಡಿಯೋ. ವೈರಲ್ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಸ್ನೇಹಮಯಿ ಕೃಷ್ಣ ಅವರಿಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನುವ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೈ ಶಾಸಕನ ಆಪ್ತ ಅಂತ ಹೇಳುವಂತ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಅನ್ನುವ ವಿಡಿಯೋ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವೈರಲ್ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಲ್ಲ. ಎಸ್, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ವೈರಲ್ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ಆಗುತ್ತೆ. 2 ಬಾರಿ ಹೆಸರನ್ನ ಪ್ರಸ್ತಾಪಿಸಿರೋ ಮಂಜುನಾಥ್, ಈ ಮಂಜುನಾಥ್ ಸ್ನೇಹಮಯಿ ಕೃಷ್ಣಗೆ
ಬೆದರಿಕೆ ಒಡ್ಡಿದ್ರು ಅನ್ನೋ ವಿಚಾರ, ಮಂಜುನಾಥ ಶಾಸಕ ತನ್ವೀರ್ ಸೇಠ್ ಅವರ ಪರ ಮಾಪ್ತಾ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಬೆದರಿಕೆ ಒಡ್ಡಿರುವಂತ ಈ ವಿಡಿಯೋದಲ್ಲಿ ಮಾತಾಡಿರುವಂತ ಮಂಜುನಾಥ್ ಏನ್ ಆರೋಪ ಇದೆಯಲ್ಲ, ಅವರು ತನ್ವೀರ್ ಸೇಠ್ ಅವರ ಆಪ್ತರು, ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಹಲವಾರು ಅನುಮಾನಗಳು ಹುಟ್ಟುಕೊಳ್ತದೆ. ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿರ್ತಾನೆ ನೋಡಿ, ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ವೈರಲ್ ವಿಡಿಯೋದಲ್ಲಿ ಮಂಜುನಾಥ್ ಆಡಿರುವಂತ ಮಾತಿದು ಆವಾಜ್ ಹಾಕಿರೋದು. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೆ ಏನು ಅನ್ಸಲ್ಲ. ಬಾಕಿ ಅವ್ರಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲಾಡಿಸ್ಬಿಟ್ರೆ ಆ ಮಾತು ಹೇಳ್ಬೇಕು. ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ, ಎಸ್ ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರೆ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, 60-40ಗೆ 15 ದಿನ ಒಳಗಡೆ ಕೂರ್ಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರು ಯಾಕೆ ಕೂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲಿ ಏನ್ ಮಾಡ್ತಾವ? ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೆ ಏನು ಅನ್ಸಲ್ಲ. ಬಾಕಿ ಅವ್ರಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲಾಡಿಸ್ಬಿಟ್ರೆ ಆ ಮಾತು ಹೇಳ್ಬೇಕು. ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ, ಎಸ್ ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರೆ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, ಬರೀ 60-40ಗೆ 15 ದಿನ ಒಳಗಡೆ ಕೂರ್ಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರು ಯಾಕೆ ಕೂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲಿ ಏನ್ ಮಾಡ್ತಾವ? ಸಿದ್ದರಾಮಯ್ಯ ಅವರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಸಿದ್ದರಾಮಯ್ಯ ಸುಮ್ಮನೆ ಕೂತಿದ್ದಾರೆ ಟೈಮ್ ಬರಲಿ ಅಂತೇಳಿ. ಸುಮ್ಮನೆ ಬಿಟ್ಬಿಡ್ತೀವಾ, ನೆಮ್ಮದಿಯಾಗಿರ್ತಾನ ಸ್ನೇಹಮಯಿ ಕೃಷ್ಣ ಅಂತ ಹೇಳಿ ಎಲ್ಲ ಆಡಿರುವಂಥ ಮಾತು. ಇದರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ನನ್ನ ಜೀವನ ತ್ಯಾಗಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಜೀವ ಬೆದರಿಕೆ ವಿಡಿಯೋ ಕಂಡು ಸ್ನೇಹಮಯಿ ಕೃಷ್ಣ ಸಿಡಿಮಿಡಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡನಿಂದ ಸತ್ಯ ಹೊರಬಂದಿದೆ, ಗಮನಿಸಿರಿ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಈ ವಿಡಿಯೋ ಇದೆಯಲ್ಲ, ಸ್ನೇಹಮಯಿ ಕೃಷ್ಣರಿಗೆ ಬೆದರಿಕೆ ಹಾಕಿರುವಂಥ ವಿಡಿಯೋ ಮಂಜುನಾಥ್ ತನ್ವೀರ್ ಸೇಠ್ ಅವರ ಆಪ್ತ, ಕೈ ಶಾಸಕ ತನ್ವೀರ್ ಸೇಠ್ ಅವರ ಆಪ್ತ ಮಂಜುನಾಥ್ ಮಾತಾಡಿದ್ದಾರೆ ಅನ್ನುವ ಈ ವಿಡಿಯೋದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಮಾತಾಡಿರೋದು. ಅದಕ್ಕೆ ಸ್ನೇಹಮಯಿ ಕೃಷ್ಣ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೀವನ ಎರಡೂ ಕೂಡ ತ್ಯಾಗಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಅವರ ಜೀವಕ್ಕೆ ಆಪತ್ತಿದೆಯಾ, ಥ್ರೆಟ್ ಇದೆಯಾ ಅವರಿಗೆ? ಯಾರಿಂದ ಥ್ರೆಟ್ಟು? ಕೈ ಶಾಸಕ ಸೇಠ್ ಪರಮಾತ್ಮನಿಂದ ಬೆದರಿಕೆ ಏನಾದರೂ ಬಂದಿದೆಯಾ ಸ್ನೇಹಮಯಿ ಕೃಷ್ಣ ಅವರಿಗೆ? ಜೀವ ಬೆದರಿಕೆ ಶಂಕೆ ಹುಟ್ಟಿಸ್ತಾ ಇದೆ ವೈರಲ್ ಆಗ್ತಿರುವ ಈ ವಿಡಿಯೋ. ವೈರಲ್ ವಿಡಿಯೋದಲ್ಲಿ ಏನಿದೆ ಗೊತ್ತಾ? ಹಾಗಾದ್ರೆ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಸ್ನೇಹಮಯಿ ಕೃಷ್ಣ ಅವರಿಗೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅನ್ನುವ ಒಂದು ವಿಡಿಯೋ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಲಭ್ಯ ಆಗಿದೆ. ಎಕ್ಸ್ಕ್ಲೂಸಿವ್ ವಿಡಿಯೋ. ಅದರಲ್ಲಿ ಬಹಳ ಪ್ರಮುಖವಾಗಿ ಕೈ ಶಾಸಕನ ಆಪ್ತ ಅಂತ ಹೇಳುವಂತ ವ್ಯಕ್ತಿ ಸ್ನೇಹಮಯಿ ಕೃಷ್ಣ ಅವರಿಗೆ ಬೆದರಿಕೆ ಒಡ್ಡಿದ್ದಾರೆ ಅನ್ನುವ ವಿಡಿಯೋ ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ವೈರಲ್ ವಿಡಿಯೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಲ್ಲ, ಎಸ್, ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ವೈರಲ್ ವಿಡಿಯೋದಲ್ಲಿ ಸಿದ್ದರಾಮಯ್ಯ ಹೆಸರು ಪ್ರಸ್ತಾಪ ಆಗುತ್ತೆ. 2 ಬಾರಿ ಹೆಸರನ್ನ ಪ್ರಸ್ತಾಪಿಸಿರೋ ಮಂಜುನಾಥ್ ಸ್ನೇಹಮಯಿ ಕೃಷ್ಣಗೆ ಬೆದರಿಕೆ ಒಡ್ಡಿದ್ರು ಅನ್ನೋ ವಿಚಾರ, ಮಂಜುನಾಥ ಶಾಸಕ ತನ್ವೀರ್ ಸೇಠ್ ಅವರ ಪರ ಮಾಪ್ತಾ ಅನ್ನೋ ವಿಚಾರ ಇಲ್ಲಿ ಗೊತ್ತಾಗಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಬೆದರಿಕೆ ಒಡ್ಡಿರುವಂತ ಈ ವಿಡಿಯೋದಲ್ಲಿ ಮಾತಾಡಿರುವಂತ ಮಂಜುನಾಥ್ ಏನ್ ಆರೋಪ ಇದೆಯಲ್ಲ, ಅವರು ತನ್ವೀರ್ ಸೇಠ್ ಅವರ ಆಪ್ತರು, ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಹಲವಾರು ಅನುಮಾನಗಳು ಹುಟ್ಟುಕೊಳ್ತದೆ. ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿರ್ತಾನೆ ನೋಡಿ, ಸ್ನೇಹಮಯಿ ಕೃಷ್ಣ ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ವೈರಲ್ ವಿಡಿಯೋದಲ್ಲಿ ಮಂಜುನಾಥ್ ಆಡಿರುವಂಥ ಮಾತಿದು ಆವಾಜ್ ಹಾಕಿರೋದು. ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೆ ಏನು ಅನ್ಸಲ್ಲ. ಬಾಕಿ ಅವ್ರಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲಾಡಿಸ್ಬಿಟ್ರೆ ಆ ಮಾತು ಹೇಳ್ಬೇಕು. ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ, ಎಸ್ ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರೆ ನನಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, ಬರೀ 60-40ಗೆ 15 ದಿನ ಒಳಗಡೆ ಕೂರ್ಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರು ಯಾಕೆ ಕೂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರ ಅಷ್ಟೇ.
ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲಿ ಏನ್ ಮಾಡ್ತಾವ ಅದಕ್ಕೆ ನನಗೆ ರೆಕಾರ್ಡ್ ಮಾಡಿದ್ರೆ ನನಗೆ ಏನು ಅನ್ಸಲ್ಲ. ಬಾಕಿ ಅವ್ನಿಗಾದ್ರೆ ನಂದೆ ಒಬ್ಬ ಕೃಷ್ಣ ಅಲ್ಲಾಡಿಸ್ಬಿಟ್ಟ ಆ ಮಾತು ಹೇಳ್ಬಿಟ್ಟು ಒಂದು ಮಾತು ಹೇಳ್ತೀನಿ, ಕೃಷ್ಣ ಏನಲ್ಲ. ಎಸ್, ಈ ಕೃಷ್ಣ ಸಿದ್ದರಾಮಯ್ಯ ಬಿಟ್ರೆ ನಿಮ್ಗೆ ಗೊತ್ತಿದೆ ಅವನೇನ್ ಮಾಡವನೆ ಅಂತ. ಕೃಷ್ಣನ್ಗೆ ಮಗನ್ಗೆ ಒಳಗಡೆ ಕೂರ್ಸಿದ ಮಗ ನಾನು. ನೀ ಕೃಷ್ಣನ್ ಹೇಳ್ತಿದ್ದಿಲ್ಲ, ಕೃಷ್ಣನ್ಗೆ ಮಗನಿಗೆ ಒಳಗಡೆ ಕೂರ್ಸಿದ ಮಗ ನಾನು. ಬರೀ ನಂದೊಂದು 60-40 ಬಂದಿದ್ದಕ್ಕೆ 60-40 ಹೇಳ್ರಿ, 60 ಬರೀ 60-40ಗೆ 15 ದಿನ ಒಳಗಡೆ ಕೂರಿಸಿದ ಮಗ ನಾನು. ಬರೀ 60-40ಗೆ ನಮ್ಮ ಸಿದ್ದರಾಮಯ್ಯ ಸುಮ್ಮನೆ ಕುಂತವ್ರೆ, ಗೊತ್ತಾಯ್ತಾ? ಸುಮ್ಮನೆ ಕುಂತವ್ರೆ. ಯಾಕೆ ಕುಂತವ್ರೆ? ಸಮಯ ಇದೆ, ಸಮಯ ಕಾಯ್ತಾವ್ರೆ ಅಷ್ಟೇ. ಅವ್ನು ನೆಮ್ಮದಿಯಾಗಿರ್ತಾನೆ ಅನ್ಕೊಂಡಿದ್ದೀರಾ? ಇಲ್ಲಿ ಏನ್ ಮಾಡ್ತಾವ ಸಿದ್ದರಾಮಯ್ಯ ಅವರ ವಿಚಾರವೂ ಕೂಡ ಇಲ್ಲಿ ಪ್ರಸ್ತಾಪ ಆಗುತ್ತೆ. ಸಿದ್ದರಾಮಯ್ಯ ಸುಮ್ಮನೆ ಕೂತಿದ್ದಾರೆ, ಟೈಮ್ ಬರಲಿ ಅಂತೇಳಿ. ಸುಮ್ಮನೆ ಬಿಟ್ಬಿಡ್ತೀವ, ನೆಮ್ಮದಿಯಾಗಿರ್ತಾನ ಸ್ನೇಹಮಯಿ ಕೃಷ್ಣ ಅಂತೇಳಿ ಎಲ್ಲ ಆಡಿರುವಂಥ ಮಾತು. ಇದರ ಬಗ್ಗೆ ಸ್ನೇಹಮಯಿ ಕೃಷ್ಣ ಅವರು ಏನು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ. ನನ್ನ ಜೀವನ ತ್ಯಾಗಕ್ಕೂ ಕೂಡ ನಾನು ಸಿದ್ಧನಿದ್ದೇನೆ. ಜೀವ ಬೆದರಿಕೆ ವಿಡಿಯೋ ಕಂಡು ಸ್ನೇಹಮಯಿ ಕೃಷ್ಣ ಸಿಡಿಮಿಡಿಯಾಗಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸ್ನೇಹಮಯಿ ಕೃಷ್ಣ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡನಿಂದ ಸತ್ಯ ಹೊರಬಂದಿದೆ, ಗಮನಿಸಿರಿ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ. ಸ್ನೇಹಮಯಿ ಕೃಷ್ಣ ಈ ವಿಡಿಯೋ ಇದೆಯಲ್ಲ, ಸ್ನೇಹಮಯಿ ಕೃಷ್ಣರಿಗೆ ಬೆದರಿಕೆ ಹಾಕಿರುವಂಥ ವಿಡಿಯೋ ಮಂಜುನಾಥ್ ತನ್ವೀರ್ ಸೇಠ್ ಅವರ ಆಪ್ತ, ಕೈ ಶಾಸಕ ತನ್ವೀರ್ ಸೇಠ್ ಅವರ ಆಪ್ತ ಮಂಜುನಾಥ್ ಮಾತಾಡಿದ್ದಾರೆ ಅನ್ನುವ ಈ ವಿಡಿಯೋದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಮಾತಾಡಿರೋದು. ಅದಕ್ಕೆ ಸ್ನೇಹಮಯಿ ಕೃಷ್ಣ ಈಗ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜೀವನ ಎರಡೂ ಕೂಡ ತ್ಯಾಗಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ.